ಓಕೆ. ಸೊ ನೀವು ಡೆಸ್ಕ್ಟಾಪ್ ಮೇಲಿರೋ ಶಾರ್ಟ್ಕಟ್ ಅಥವಾ ಸರ್ಚ್ ಎರಡರಲ್ಲಿ ಒಂದು ಯೂಸ್ ಮಾಡಿ ಸ್ಟಾರ್ಟ್ ವ್ಯಾಂಪ್ ಅಂತ ಕೊಟ್ರೆ ಈ ತರ ನೋಡಿ ಗ್ರೀನ್ ಐಕಾನ್ ಬರ್ಬೇಕು, ನಿಮ್ಗೆ ಕಾಣಿಸ್ಬೇಕು ನಿಮ್ಗೆ. ಸೊ ನೀವು ಆಲ್ರೆಡಿ MySQL ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಈ ಗ್ರೀನ್ ಐಕಾನ್ ಬರಲ್ಲ, ಅವಾಗ ನೀವು ಸರ್ವಿಸಸ್ಸಿಗೆ ಹೋಗಿ MySQL 18 ಹುಡುಕಿ ಸ್ಟಾಪ್ ಮಾಡಬೇಕು, ಮತ್ತೆ ಇದನ್ನ ರೀಸ್ಟಾರ್ಟ್ ಕೊಡಬೇಕು ಸರ್ವರ್ನ. ನಿಮ್ಗೆ ಬಂದಿದ್ಯಾ ಕಾರ್ತಿಕ್? ಎಸ್ ಸರ್. ಓಕೆ. ಸೊ ಲಾಸ್ಟ್ ಟೈಮ್ ನಿಮಗೆ ಸರ್ವಿಸಸ್ ಆಫ್ ಮಾಡಿದ್ಮೇಲೆ ಬಂದಿತ್ತಲ್ವಾ ಅದು? ಎಸ್ ಸರ್. ಓಕೆ. ನಿಮಗೆ ಬಂದಿದ್ಯಾ ಸಂಜಯ್? ಎಸ್ ಸರ್. ಓಕೆ ಫೈನ್. ಹಾಗಂದ್ರೆ ಇಲ್ಲಿ ಈ ಕೋಡ್ ಇಂದಕ್ಕೆ ಬರೋಣ, ಈ ಕೋಡ್ ಬರೋಣ. ಓಕೆ ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಸೊ ಡೇಟಾಬೇಸ್ ಕ್ರಿಯೇಟ್ ಮಾಡಿ ಅದರೊಳಗಡೆ ಒಂದು ಟೇಬಲ್ ಕ್ರಿಯೇಟ್ ಮಾಡಿ, ಸೊ ಡೇಟಾಬೇಸ್ ಹೆಸರು ಮೈ ಪ್ರಾಜೆಕ್ಟ್ ಅಂತ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ಅದರೊಳಗಡೆ ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೀವಿ ಸ್ಟೂಡೆಂಟ್ಸ್ ಅಥವಾ ಅಟೆಂಡೆನ್ಸ್ ಅನ್ಸುತ್ತೆ, ಅಟೆಂಡೆನ್ಸ್ ಅಂತ ಒಂದು ಟೇಬಲ್ ಇದೆ. ಸೊ ಈ ಸ್ಕ್ರಿಪ್ಟ್ ಏನಕ್ಕೆ ಬರೆದ್ವಿ, ಸೇವ್ ಸ್ಟೂಡೆಂಟ್ ಡಾಟ್ PHP ಅಂದರೆ, ಸೊ PHP ಇಂದ MySQLಗೆ ಒಂದು ರೆಕಾರ್ಡ್ ಇನ್ಸರ್ಟ್ ಮಾಡಬೇಕಿತ್ತು, ಅದಕ್ಕೆ ಫಸ್ಟ್ ಲೈನ್ ಇದು. ಸೊ MySQLi_connect is a function which connects PHP with MySQL database ಇದು. ಸೊ ಎರಡನೇ ಲೈನು ಇಲ್ಲಿ ಚೆಕ್ ಮಾಡ್ತಾ ಇದ್ವಿ, ಕನೆಕ್ಷನ್ ಸಕ್ಸಸ್ ಆಗಿದೆಯಾ ಫೇಲ್ ಆಗಿದೆಯಾ. ಸೊ ಕನೆಕ್ಷನ್ ಫೇಲ್ ಆಗಿದ್ರೆ ಸ್ಟಾಪ್ ದ ಪ್ರೋಗ್ರಾಮ್, ಡೈ ಅಂದರೆ ಸ್ಟಾಪ್ ದಿ ಪ್ರೋಗ್ರಾಮ್. ಮತ್ತೆ ಅದರೊಳಗಡೆ ಒಂದು ಫಂಕ್ಷನ್ ಕಾಲ್ ಮಾಡ್ತಿದ್ದೀವಿ ವಿಚ್ ವಿಲ್ ಡಿಸ್ಪ್ಲೇ ದ ರೀಸನ್ ಫಾರ್ ಫೇಲ್ಡ್ ಕನೆಕ್ಷನ್, ಯಾಕೆ ಕನೆಕ್ಷನ್ ಫೇಲ್ ಆಯಿತು ಅಂತ ಹೇಳುತ್ತೆ. ಈ ಕಂಡೀಷನ್ ಫಾಲ್ಸ್ ಅಂದ್ರೆ ಏನರ್ಥ, ಓಕೆ ಕನೆಕ್ಟೆಡ್, ಕನೆಕ್ಷನ್ ಈಸ್ ಸಕ್ಸಸ್ಫುಲ್. ಓಕೆ, ಇದನ್ನ ರನ್ ಮಾಡೋಣ. ರನ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ರನ್ ಹೆಂಗೆ ಮಾಡ್ತೀವಿ, ಲೋಕಲ್ ಹೋಸ್ಟ್ ಕೊಟ್ಟರೆ ಹೋಮ್ ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಫೋಲ್ಡರ್ ಹುಡುಕ್ಬೇಕು ನೀವು, ಮೈ ಪ್ರಾಜೆಕ್ಟ್ ಇಲ್ಲಿದೆ. ಸೊ ಇದರಲ್ಲಿ ಸೇವ್ ಸ್ಟೂಡೆಂಟ್ ಡಾಟ್ PHP ನೋಡಿ, ಕನೆಕ್ಟೆಡ್ ಅಂತ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಇಷ್ಟ ಆಗಿತ್ತಲ್ವಾ ಲಾಸ್ಟ್ ಕ್ಲಾಸಲ್ಲಿ? ಸರ್ ನಂದ್ರಲ್ಲಿ ಸೇವ್ ಸ್ಟೂಡೆಂಟ್ಸ್ ಫೈಲ್ ತೋರಿಸ್ತಿಲ್ಲ ಸರ್. ಅಂದ್ರೆ ನೀವು ಲಾಸ್ಟ್ ಟೈಮು ಅದೇನೇನೋ ಸೇವ್ ಮಾಡೋ ಇದು ಏನೋ ತಪ್ಪು ಮಾಡಿದ್ರಿ ಅನ್ಸುತ್ತೆ, ಫೋಲ್ಡರ್ ಅಲ್ವಾ? ಇದರಲ್ಲಿ ಇಲ್ಲಿದೆಯಲ್ಲಪ್ಪ VS ಕೋಡ್ ಒಳಗಡೆ ಬಂದು ನಿಮ್ಮ ಫೋಲ್ಡರ್ ಇದೆಯಲ್ಲ ಮೈ ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ರೆ ಇವೆರಡು ಫೈಲ್ ಕಾಣಿಸ್ಬೇಕು ನಿಮ್ಗೆ, demo.php ಸೇವ್ ಸ್ಟೂಡೆಂಟ್ ಡಾಟ್ PHP. ನೀವು ಇಲ್ಲಿ ಹೋಗಿ ನೋಡಿ, ಇದರಲ್ಲಿ ಇಲ್ಲಿ ವ್ಯಾಂಪ್ ಅಲ್ಲಿ www ಡೈರೆಕ್ಟರಿಯಲ್ಲಿ ಮೈ ಪ್ರಾಜೆಕ್ಟಿಗೆ ಹೋಗಿ ಎಲ್ಲ ಫೈಲ್ ಇದೆಯಾ ಇಲ್ವಾ ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎರಡು ಫೈಲ್ ಇದಾವೆ, ಹಿಂಗಿರ್ಬೇಕು ನಿಮ್ದ್ರಲ್ಲೂ ಕೂಡ. ನೋಡಿ ಮೈ ಪ್ರಾಜೆಕ್ಟ್ ಅಲ್ಲಿ ಎರಡು ಫೈಲ್ ಇದಾವೆ, demo.php ಸೇವ್ ಸ್ಟೂಡೆಂಟ್ ಡಾಟ್ PHP, ಈ ತರ ಇರ್ಬೇಕು, ಅವಾಗ ಬರುತ್ತೆ ನಿಮ್ಗದು. ಇದು ಕನ್ಫರ್ಮ್ ಮಾಡ್ಕೊಳ್ರಿ ನೀವು. ಇದೆಯಾ ನೋಡಿ ನೋಡಿ, ವ್ಯಾಂಪ್ ಅಲ್ಲಿ www ಒಳಗಡೆ ಮೈ ಪ್ರಾಜೆಕ್ಟಿಗೆ ಹೋಗಿ ನೋಡಿ. ಹಾ ಸರ್, ಮೈ ಪ್ರಾಜೆಕ್ಟ್ ಅಲ್ಲಿ ಇದೆ. ಇದೆಯಾ? ಹಾ, ಹಂಗಿದ್ರೆ ಈಗ ನೀವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ರೋಮ್ ಅಲ್ಲಿ ಲೋಕಲ್ ಹೋಸ್ಟ್ ಕೊಡಿ. ಲೋಕಲ್ ಹೋಸ್ಟ್ ಕೊಟ್ಟಾಗ ಈ ಪೇಜ್ ಬರುತ್ತೆ, ಹೋಮ್ ಪೇಜ್. ಇದು ಬಂತಾ? ಮಾಡಿ ಮಾಡಿ. ಲೋಕಲ್ ಹೋಸ್ಟ್ ಅಲ್ಲಿ ಮೈ ಪ್ರಾಜೆಕ್ಟ್, ಲೋಕಲ್ ಹೋಸ್ಟ್ ಅಲ್ಲಿ ಇಲ್ಲಿ ಮೈ ಪ್ರಾಜೆಕ್ಟ್ ತಗೊಳ್ಳಿ, ಇಲ್ಲಿದೆ ನೋಡಿ, ಮೈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಇವಾಗ ನಿಮ್ಗೆ ಆ ಎರಡು ಫೈಲ್ ಕಾಣಿಸ್ಬೇಕು. ಹಾ ಸರ್, ಇದೆ ಸರ್. ಈಗ ಸೇವ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ, ಈ ಔಟ್ಪುಟ್ ಬರ್ಬೇಕು ನಿಮಗೆ ಕನೆಕ್ಟೆಡ್ ಅಂತ. ಹಾ ಸರ್, ಕನೆಕ್ಟೆಡ್ ಬಂದಿದ್ಯಾ? ಹಾ ಸರ್. ಓಕೆ ಫೈನ್. ಸೊ ಇವಾಗ ಏನ್ ಮಾಡೋಣ, ಇನ್ಸರ್ಟ್ ಮಾಡೋದಕ್ಕೆ ಕ್ವೆರಿ ಬರೆಯೋಣ. ಓಕೆ, ಈಗ ಬನ್ನಿ ವಾಪಸ್ VS ಕೋಡ್ ಬನ್ರಿ ಇಲ್ಲಿ. ಸೊ
ಈಗ ನೀವು DBMS ಲ್ಯಾಬಲ್ಲಿ ಏನು ಬರಿತಾ ಇದ್ರಿ SQL ಸ್ಟೇಟ್ಮೆಂಟ್ ಅನ್ನ ಇನ್ಸರ್ಟ್ ಇಂಟು ಟೇಬಲ್ ನೇಮ್ ವ್ಯಾಲ್ಯೂಸ್ ನೆನಪಿದೆಯಾ ಇದು? Yes, sir. ಹಾ Sir, ಹೇಳಿ ಕಾರ್ತಿಕ್. insert into table values. ಹಾ ಇನ್ಸರ್ಟ್ ಇಂಟು ಟೇಬಲ್ ವ್ಯಾಲ್ಯೂಸ್ ಅದನ್ನ ಬರ್ಕೊಳ್ಳೋಣ ಇಲ್ಲಿ. ಅದಕ್ಕೆ ನಾನೊಂದು ವೇರಿಯೇಬಲ್ ತಗೋತೀನಿ $SQL is equal to ಒಂದು ವೇರಿಯೇಬಲ್ ತಗೊಂಡೆ $SQL ಅಂತ. ಇದ್ರೊಳಗಡೆ ಆ ಕ್ವೆರಿ ಬರೀತೀನಿ ನೋಡಿ, ಈ ತರ ಬರ್ಕೊಂತೀನಿ. ಇನ್ಸರ್ಟ್ ಇಂಟು ಅಟೆಂಡೆನ್ಸ್, ನೋಡಿ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀಬೇಕು. ಇನ್ಸರ್ಟ್ ಇಂಟು ಅಟೆಂಡೆನ್ಸ್ ವ್ಯಾಲ್ಯೂಸ್ ಇದು. ಹಾ ನೋಡಿ, ಇದರಲ್ಲಿ ನಮ್ಗೆ ಎಷ್ಟು ಕಾಲಮ್ಸ್ ಇದೆ? ID, ನೇಮ್, ಎ ಡೇಟ್, ಎ ಟೈಮ್, 4 ಕಾಲಮ್ಸ್ ಇದೆ. ಇದರಲ್ಲಿ ID ಅನ್ನೋದು ಆಟೋ ಇನ್ಕ್ರಿಮೆಂಟ್ ಆಗುತ್ತೆ, ನೀವು ಕೊಡಬಾರ್ದು, ಅದು ಪ್ರೈಮರಿ ಕೀ ಮಾಡಿದೀವಿ ನಾವು. ಇನ್ನ 4 ಅಲ್ಲಿ 1 ಬಿಟ್ರೆ ಇನ್ನು 3 ಕೊಡ್ತೀವಿ, ಒಂದನ್ನ ಸ್ಕಿಪ್ ಮಾಡ್ತೀವಿ. ಸೊ 1 ಸ್ಕಿಪ್ ಮಾಡೋದ್ರಿಂದ ಟೇಬಲ್ ನೇಮ್ ಆದ್ಮೇಲೆ ನೀವು ಯಾವ್ಯಾವ್ದನ್ನ ಕೊಡ್ತೀರೋ ಆ ಕಾಲಮ್ ನೇಮ್ಸ್ ನ ಹೇಳ್ಬೇಕು ಬ್ರಾಕೆಟ್ ಒಳಗಡೆ. ಓಕೆ, ಸಿಂಟ್ಯಾಕ್ಸ್ ಏನಾಗುತ್ತೆ? ಇನ್ಸರ್ಟ್ ಇಂಟು ಅಟೆಂಡೆನ್ಸ್ ವಿತ್ ಇನ್ ಬ್ರಾಕೆಟ್ ಲೆಟ್ ಅಸ್ ರೈಟ್ ಕಾಲಮ್ ನೇಮ್ಸ್. ನಾವೇನೇನ್ ಕೊಡ್ತೀವಿ? ನೇಮ್ ನ ಕೊಡ್ತೀವಿ, ಎ ಡೇಟ್ ಕೊಡ್ತೀವಿ, ಎ ಟೈಮ್ ಕೊಡ್ತೀವಿ. ID ಆಟೋಮೆಟಿಕ್ ಆಗಿ ಇನ್ಕ್ರಿಮೆಂಟ್ ಆಗುತ್ತೆ, ಅದಕ್ಕೋಸ್ಕರ ಈ ಕಾಲಮ್ ನೇಮ್ಸ್ ಬರೀಬೇಕು ಯಾವಾಗ ನೀವು ಸ್ಕಿಪ್ ಮಾಡ್ತೀರೋ ಅವಾಗ. ಈಗ ನೇಮ್ ಯಾವುದು? ಎಕ್ಸಾಂಪಲ್ ರಾಜೇಶ್ ಅಂತ ಕೊಟ್ಟೆ ನೇಮ್. ಡೇಟ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಬೇಕು, ಅದಕ್ಕೆ ಒಂದು ಫಂಕ್ಷನ್ ಇದೆ ಕರೆಂಟ್ ಅಂಡರ್ಸ್ಕೋರ್ ಡೇಟ್, ಇದನ್ನ ಕಾಲ್ ಮಾಡ್ತೀನಿ. ಅದೇ ತರ ಟೈಮ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಬೇಕು, ಕರೆಂಟ್ ಅಂಡರ್ಸ್ಕೋರ್ ಟೈಮ್, ಅಂದ್ರೆ ಸಿಸ್ಟಮ್ ಇನ್ ಡೇಟ್ ಟೈಮ್ ನ ತಗೊಳುತ್ತದೆ. ಈ ತರ ಬರೀರಿ ಕ್ವೆರಿ, ಹಿಂಗ್ ಬರೀರಿ. Sir, VS Code ಅಲ್ಲಿ ಇಲ್ಲ ಸರ್ ಅದು. VS Code ಒಳಗಡೆ ಸೇವ್ ಸ್ಟೂಡೆಂಟ್ ಡಾಟ್ PHP ಒಳಗಡೆ ಈ ಲೈನ್ ಬರೀಬೇಕು ನೀವು. ಅದು ತೋರಿಸ್ತಿಲ್ಲ ಸರ್ ಸೇವ್ ಸ್ಟೂಡೆಂಟ್. ನೀವೇನ್ ಮಾಡ್ರಿ, ಇಲ್ಲೋಗಿ ಫೈಲಿಗೆ ಹೋಗ್ಬಿಟ್ಟು ಎಸ್ ಸಂಜಯ್ ಫೈಲಿಗೆ ಹೋಗ್ರಿ, ಓಪನ್ ಫೋಲ್ಡರ್ sir. ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲಿಗೆ Yes. ಹೋಗ್ಬಿಟ್ಟು ಓಪನ್ ಫೋಲ್ಡರ್ ತಗೊಳ್ರಿ. ಓಪನ್ ಫೋಲ್ಡರ್ ತಗೊಂಡಾಗ ನೀವು ಎಲ್ಲಿಗೆ ಹೋಗ್ಬೇಕೀಗ? ಸಿ ಡ್ರೈವ್, ವ್ಯಾಮ್, WW ಮಾಡಿ. ಈ ತರ ಸಿ ಡ್ರೈವ್, ವ್ಯಾಂಪ್, ಅದರಲ್ಲಿ WW ಹೋಗ್ರಿ. ಎಸ್ ಸರ್. ಇಲ್ಲಿ ಮೈ ಪ್ರಾಜೆಕ್ಟ್ ಹುಡುಕಿ, ಹಾ ಸರಿ. ಸೆಲೆಕ್ಟ್ ಫೋಲ್ಡರ್ ಕೊಡಿ. ನೋ ಐಟಮ್ಸ್ ಅಂತ ತೋರಿಸ್ತಿದೆ. ಅಲ್ಲ, ಸೆಲೆಕ್ಟ್ ಫೋಲ್ಡರ್ ಕೊಟ್ರಾ? ಅಲ್ಲಿ ಸೆಲೆಕ್ಟ್ ಫೋಲ್ಡರ್ ಇದೆ ತಾನೆ? ಅಲ್ಲ, ಅಲ್ಲಿ ಮೈ ಪ್ರಾಜೆಕ್ಟ್ಸ್ ಅನ್ನೋ ಫೋಲ್ಡರ್ ಇದೆ ಅಲ್ವಾ WW ಅಲ್ಲಿ? ಎಸ್ ಸರ್. ಅದು ಸೆಲೆಕ್ಟ್ ಮಾಡ್ಕೊಳ್ರಿ. ಯಾಕಂದ್ರೆ ನೀವು ಅವಾಗಲೇ ಅಲ್ಲಿ 2 ಫೈಲ್ ಇದೆ ಅಂದ್ರಲ್ಲ. ಎಸ್ ಸರ್. ಫೋಲ್ಡರ್ ಸೆಲೆಕ್ಟ್ ಮಾಡ್ಕಂದ್ರೆ ಈ ತರ ಕಾಣಿಸ್ಬೇಕು, ಎಸ್ ಹಿಂಗ್ ಬರ್ಬೇಕು. ಮೈ ಪ್ರಾಜೆಕ್ಟ್ ಅನ್ನೋ ಫೋಲ್ಡರ್ ಅಲ್ಲಿ demo.php, ಸೇವ್ ಸ್ಟೂಡೆಂಟ್ ಡಾಟ್ PHP ಎರಡು ಕಾಣಿಸ್ಬೇಕು ನಿಮಗೆ. ಬರ್ತಿದ್ಯಾ? 1 minute sir. ನೀವು ಅವಾಗಲೇ ಚೆಕ್ ಮಾಡಿದಾಗ ಅಲ್ಲಿತ್ತಲ್ವಾ ಅದು ಫೈಲು? ಎಸ್ ಸರ್, ಇದರಲ್ಲಿ ಕ್ರೋಮ್ ಅಲ್ಲಿ ಚೆಕ್ ಮಾಡಿದೆ, ಇದು ವ್ಯಾಂಪ್ ಅಲ್ಲಿ ಚೆಕ್ ಮಾಡಿದೆ ಇತ್ತಲ್ವಾ? ಈಗ ಓಪನ್ ಫೋಲ್ಡರ್ ಮಾಡಿದಾಗ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಆ ಫೋಲ್ಡರ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಫೋಲ್ಡರ್ ಅಂತ ತೋರಿಸ್ತಿಲ್ಲ ಸರ್. ಸೆಲೆಕ್ಟ್ ಫೋಲ್ಡರ್ ತೋರಿಸ್ತಿಲ್ವಾ? ಎಸ್ ಸರ್. ಅಲ್ಲ, ಈಗ ನೀವು ಫೈಲಲ್ಲಿ ಓಪನ್ ಫೋಲ್ಡರ್ ಆಯ್ತಾ ಆಪ್ಷನ್ ಇದೆಯಾ? ಎಸ್ ಓಪನ್ ಫೋಲ್ಡರ್ ಅಂದ್ರೆ WW ಅಲ್ಲಿ ಹೋದ ತಕ್ಷಣ ಮೈ ಪ್ರಾಜೆಕ್ಟ್ ಕೊಟ್ವಿ ಅಂದ್ರೆ ಸೆಲೆಕ್ಟ್ ಅಲ್ಲ, ಫೋಲ್ಡರ್ ನೀವು ಇಲ್ಲಿ ಈಗ WW ಒಳಗಡೆ ಮೈ ಪ್ರಾಜೆಕ್ಟ್ ಆಯ್ತಾ? ಹಾ ಸರ್ ಇದೆ ಸರ್. ಓಕೆ, ಸೆಲೆಕ್ಟ್ ಫೋಲ್ಡರ್ ಬರ್ತಿಲ್ವಾ? ಇಲ್ಲ ಸರ್. ಏನ್ ಬರ್ತಿದೆ? ಎಂಟಿ ಬರ್ತಾ ಇದೆ ಸರ್, ಏನೋ ತೋರಿಸ್ತಾ ಇದೆ. ಒಂದ್ ನಿಮಿಷ, ಇದಕ್ಕೆ ಹೋಗ್ರಿ, ವ್ಯಾಂಪ್ WW ಹೋಗ್ರಿ, ಹಿಂಗ್ ಹೋಗ್ಬೋದಲ್ಲ, ವ್ಯಾಂಪ್ WW ಡೈರೆಕ್ಟರಿ. ಎಸ್ ಸರ್. ಇಲ್ಲಿ ಮೈ ಪ್ರಾಜೆಕ್ಟ್ ಇದೆಯಾ?
1. ನೋಡಿ ಇಲ್ಲಿ ಮೈ ಪ್ರಾಜೆಕ್ಟ್ ತಗೊಳ್ರಿ. ಈ ಮೈ ಪ್ರಾಜೆಕ್ಟ್ ಅಲ್ಲಿ 2 ಫೈಲ್ ಇದಾವೆ ಅಂತ ಕನ್ಫರ್ಮ್ ಮಾಡ್ಕೊಳ್ರಿ ನೀವು ಮೊದ್ಲು. ಹಾ ಸರ್ ಇದೆ ಸರ್. ಇದೆಯಾ? ಇಲ್ಲಿ ಎಲ್ಲಾದ್ರೂ ಹಿಂಗ್ ರೈಟ್ ಕ್ಲಿಕ್ ಮಾಡ್ರಿ, ಹಿಂಗೆ ಓಪನ್ ವಿತ್ ಕೋಡ್ ಅಂತ ಬರುತ್ತೆ ನೋಡ್ರಿ. ಹಾ ಸರ್. ಬಂದಿದ್ಯಾ? 1 minute ಸರ್. ಎಸ್ ಸರ್, ಓಪನ್ ವಿತ್ ಕೋಡ್ ಕೊಡ್ರಿ. ಇವಾಗ ಓಪನ್ ವಿತ್ ಕೋಡ್ ಕೊಟ್ರೆ ಹಾ ಸರ್. ಫೋಲ್ಡರ್ ಅಲ್ಲ ಅದು, ಈಗ ವಿ ಎಸ್ ಕೋಡ್ ಅಲ್ಲ, ಫೋಲ್ಡರ್ ಓಪನ್ ಆಗಿ ಅದರಲ್ಲಿರೋ ಫೈಲ್ಸ್ ಅನ್ನ ಹಿಂಗ್ ತೋರಿಸುತ್ತೆ. ಬಂತಾ? ಹಾ ಸರ್ ಬಂದಿದ್ಯಾ? ಹಾ ಎಸ್ ಸರ್ ಬಂದಿದೆ. ಓಕೆ, ಈಗ ಸೇವ್ ಸ್ಟೂಡೆಂಟ್ ಅಲ್ಲಿ ಈಗ ನಾನು ಇಲ್ಲಿ ಟೈಪ್ ಮಾಡಿದ್ದೀನಲ್ಲ ಅದನ್ನ ಬರೀರಿ. ಎಸ್ ಸರ್. ಅದನ್ನ ಟೈಪ್ ಮಾಡಿ. ಇದನ್ನು ಇನ್ಸರ್ಟ್ ಇಂಟು ಅಟೆಂಡೆನ್ಸ್ ವ್ಯಾಲ್ಯೂಸ್. ಕಾರ್ತಿಕ್ ಮಾಡ್ತಾ ಇದ್ದೀರಾ ನೀವು? ಎಸ್ ಸರ್. ಓಕೆ, ಇಷ್ಟು ಟೈಪ್ ಆಯ್ತಾ ಸಂಜಯ್? 1 minute. ಎಸ್ ಸರ್. ಓಕೆ, ಸೊ ಕ್ವೆರಿ ರನ್ ಟೈಪ್ ಮಾಡಿ ಇಟ್ಟಿದ್ದೀವಿ. ಇವಾಗ ನಾವು ಈ ಕ್ವೆರಿನ ನಾವು ರನ್ ಮಾಡ್ಬೇಕು ಇವಾಗ. ಓಕೆ ನೋಡಿ, ಈಗ ಡೇಟಾಬೇಸ್ ಇನ್ಫಾರ್ಮೇಶನ್ ಗೊತ್ತಿರೋ ಆಬ್ಜೆಕ್ಟ್ ಯಾವುದು? ಇದು $ಕನೆಕ್ಷನ್. ಇದು ನಮ್ಮ ಆಬ್ಜೆಕ್ಟ್. ಸೊ ದಿಸ್ ಆಬ್ಜೆಕ್ಟ್ ನೋಸ್ ವೇರ್ ಈಸ್ ಮೈ ಡೇಟಾಬೇಸ್ ಅಂಡ್ ಇಟ್ಸ್ ನೇಮ್. ದೇರ್ಫೋರ್ ಐ ಶುಡ್ ಮೇಕ್ ಯೂಸ್ ಆಫ್ ದಿಸ್ ಆಬ್ಜೆಕ್ಟ್. ಇದನ್ನ ಯೂಸ್ ಮಾಡಿಕೊಂಡು ನಾನು ಈ ಕ್ವೆರಿನ ರನ್ ಮಾಡಬೇಕು. ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ತೀವಿ ನೋಡಿ, LHS ಅಲ್ಲಿ let us take one variable called result, $result. On RHS side, let us take object $connection. Connection ಅಂತ ಆಬ್ಜೆಕ್ಟ್ ತೊಗೊಳ್ಳೋಣ. RHS ಅಲ್ಲಿ arrow ಯೂಸ್ ಮಾಡಿದ್ರೆ ಏನಾಗುತ್ತೆ, ಇದರಲ್ಲಿರೋ ಮೆಂಬರ್ ಫಂಕ್ಷನ್ ಆಕ್ಸೆಸ್ ಮಾಡಬಹುದು. arrow, ಸೊ ಫಂಕ್ಷನ್ ಹೆಸರು ಕ್ವೆರಿ ಅಂತ ಇದೆ, ಕ್ವೆರಿ. ಸೊ ಈ ಕ್ವೆರಿಗೆ ನಿಮ್ಮ SQL ನ ಪಾಸ್ ಮಾಡಬೇಕು. $SQL ಹಿಂಗ್ ಬರೀಬೇಕು. ಕ್ವೆರಿ ಸ್ಪೆಲ್ಲಿಂಗ್ ತಪ್ಪಿದೆ, ಕ್ವೆರಿ $result is equal to $connection arrow query and pass your SQL as argument. ಸೊ ಇದೇನ್ ಮಾಡುತ್ತೆ, MySQL ಹೋಗಿ ಈ ಕ್ವೆರಿನ ರನ್ ಮಾಡಿ ಒಂದು ವ್ಯಾಲ್ಯೂ ಕೊಡುತ್ತೆ. ಎಸ್ ಸರ್. ಬರುದ್ರಾ ಇದು? ಓಕೆ ನೋಡಿ, ಇವಾಗ ಅಗೈನ್ ಇಲ್ಲಿ ನಮ್ಗೆ 2 ಆಪ್ಷನ್ ಇದೆ. ಮೇ ಬಿ ಇದು ಸಕ್ಸಸ್ ಆಗ್ಬೋದು ಅಥವಾ ಫೇಲ್ಯೂರ್ ಆಗ್ಬೋದು. ನಮ್ಮ ಸಿಂಟ್ಯಾಕ್ಸು ಎಲ್ಲ ಕರೆಕ್ಟ್ ಬರ್ದಿದ್ರೆ
ಇನ್ಸರ್ಟ್ ಆಗುತ್ತೆ ಸಕ್ಸಸ್ಫುಲಿ, ಅವಾಗ ವ್ಯಾಲ್ಯೂ 1 ಅಂತ ಬರುತ್ತೆ. 1 ರೆಕಾರ್ಡ್ ಹ್ಯಾಸ್ ಬಿನ್ ಇನ್ಸರ್ಟೆಡ್ ಅಂತ. ಇಫ್ ಸಮಥಿಂಗ್ ಇಸ್ ರಾಂಗ್, ನೀವೇನೋ ಸಿಂಟ್ಯಾಕ್ಸ್ ವೈಲೇಟ್ ಮಾಡಿರಾ, ಕೀವರ್ಡ್ ಏನೋ ತಪ್ಪು ಬರ್ದಿರಾ, ಏನೋ ಆಗಿದ್ರೆ ಅವಾಗ ನಿಮಗೆ ಫಾಲ್ಸ್ ಬಂದ್ಬಿಡುತ್ತೆ. ಅದಕ್ಕೆ ನಾನು ಫೇಲ್ ಆಗಿದೆಯಾ ಒಂದ್ಸಲ ಚೆಕ್ ಮಾಡ್ತೀನಿ. ಇಫ್ ನಾಟ್ $result ಅಂತ ರೀತಿ. ಸೊ ಇದರ ಅರ್ಥ ಏನು? ಇಫ್ ಟ್ರಾನ್ಸಾಕ್ಷನ್ ಹ್ಯಾಸ್ ಫೇಲ್ಡ್, ಇದು ಫೇಲ್ ಆಗಿದ್ರೆ, ಕ್ವೆರಿ ಸಕ್ಸಸ್ಫುಲಿ ರನ್ ಆಗಿಲ್ಲ ಅಂದ್ರೆ ಅವಾಗೂ ಅಷ್ಟೇ ಡೈ ಟರ್ಮಿನೇಟ್ ದಿ ಪ್ರೋಗ್ರಾಮ್. ಜೊತೆಗೆ ರೀಸನ್ ಬೇಕೀಗ, ಯಾಕೆ ಟ್ರಾನ್ಸಾಕ್ಷನ್ ಫೇಲ್ ಆಯಿತು ಅಂತ. ಅದಕ್ಕೆ MySQLi _error. ಸೊ ನಾವು ಆಬ್ಜೆಕ್ಟ್ ಯಾವ್ದು ಯೂಸ್ ಮಾಡಿದ್ವಿ ಅಂತಾನೂ ಹೇಳಬೇಕು. ಸೊ ನಾವು ಯೂಸ್ ಮಾಡಿರೋದು $connection, ಈ ತರ ಹೇಳ್ಬೇಕು. ಅವಾಗ ನಿಮಗೆ ರೀಸನ್ ಸಿಗುತ್ತೆ ಯಾಕೆ ಫೇಲ್ ಆಯ್ತು. ಸೊ ಈ ಕಂಡೀಷನ್ ಫಾಲ್ಸ್ ಆಗಿದೆ ಅಂದ್ರೆ ಏನರ್ಥ? ಎಲ್ಲ ಸಕ್ಸಸ್ಫುಲ್ ಆಗಿದೆ, ರೆಕಾರ್ಡ್ ಇನ್ಸರ್ಟ್ ಆಗಿದೆ ಅಂತ ಅರ್ಥ. ಅದಕ್ಕೆ ಒಂದು ಎಕೋ ಬರೀತೀನಿ H1 ಅಲ್ಲಿ, ರೆಕಾರ್ಡ್ ಗಾಟ್ ಇನ್ಸರ್ಟೆಡ್ ಟು ಡೇಟಾಬೇಸ್. record got inserted to database. ಸೇರಿಸಿ ಇದನ್ನ, ಈ ಲೈನ್. ಎಸ್ ಎಸ್ ಸರ್. ಇಷ್ಟು ಬರುದ್ರಾ? ಎಸ್ ಓಕೆ. ಸೊ ಇವಾಗ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋಣ, ಏನು ಔಟ್ಪುಟ್ ಬರುತ್ತೆ ಅಂತ ಚೆಕ್ ಮಾಡೋಣ. ಸೊ ಹೆಂಗೆ ರನ್ ಮಾಡೋದು? ಕ್ರೋಮಿಗೆ ಹೋಗ್ಬೇಕು, ಹೆಂಗೂ ಇಲ್ಲಿ ಓಪನ್ ಆಗಿದೆ, ಇದನ್ನೇ ರಿಫ್ರೆಶ್ ಮಾಡ್ತೀನಿ. ಲೆಟ್ ಮಿ ಚೆಕ್. ನೋಡ್ರಿ, ರೆಕಾರ್ಡ್ ಗಾಟ್ ಇನ್ಸರ್ಟೆಡ್ ಟು ಡೇಟಾಬೇಸ್ ಅಂತ ಬಂತು. ಈಗ ಇದನ್ನ ಚೆಕ್ ಮಾಡ್ಬೇಕಲ್ಲ, ರೆಕಾರ್ಡ್ ಇದೆಯಾ ಇಲ್ವಾ ಅಂತ. ಅದಕ್ಕೆ ಇನ್ನೊಂದು ಟ್ಯಾಬ್ ಓಪನ್ ಮಾಡಿಕೊಂಡು ಲೋಕಲ್ ಹೋಸ್ಟ್ ಅಂತ ಕೊಡ್ತೀನಿ. ಇಲ್ಲಿ PHP MyAdmin ಗೆ ಹೋಗ್ತೀನಿ ನಾನು, ಡೇಟಾಬೇಸ್ ಚೆಕ್ ಮಾಡ್ತೀನಿ. ಇವಾಗ ಹೋಗಿ PHP MyAdmin ಗೆ ಹೋಗಿ, ಇಲ್ಲಿ ಯೂಸರ್ ನೇಮ್ ರೂಟ್, ಪಾಸ್ವರ್ಡ್ ಏನು ಕೊಡಬಾರ್ದು, ಎಂಟಿ. ಇಲ್ಲಿ ನಮ್ಮ ಡೇಟಾಬೇಸ್ನ ಓಪನ್ ಮಾಡ್ಕೊತೀವಿ, ಮೈ ಪ್ರಾಜೆಕ್ಟ್. ನೋಡ್ರಿ, ಇಲ್ಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಟೇಬಲ್. ನೋಡಿ, ಇಲ್ಲಿ ಒಂದು ರೆಕಾರ್ಡ್ ಕಾಣಿಸ್ತಾ ಇದೆ, ವಿಸಿಬಲ್ ಇದೆಯಾ? ID 1, ನೇಮ್ ರಾಜೇಶ್, ಡೇಟ್ 2026/3/2, ಇವತ್ತಿನ ಡೇಟು, ಟೈಮ್ ನೋಡಿ 12:53:22. ನಾವು ಯಾವಾಗ ರನ್ ಮಾಡಿದ್ವಲ್ಲ ಆ ಟೈಮ್. ನೀವು ರನ್ ಮಾಡಿ ನೋಡಿ, ನೀವು ಸೇವ್ ಸ್ಟೂಡೆಂಟ್ನ ರಿಫ್ರೆಶ್ ಮಾಡಿದ್ರೆ ಈ ತರ ಬರ್ಬೇಕು ನಿಮಗೆ ರೆಸ್ಪಾನ್ಸ್. ಸರ್, ನನಗೆ ಟೇಬಲ್ ಮೈ ಪ್ರಾಜೆಕ್ಟ್ ಡಾಟ್ ಅಟೆಂಡೆನ್ಸ್ ಡಸಂಟ್ ಎಕ್ಸಿಸ್ಟ್ ಅಂತ. ಹಂಗಂದ್ರೆ ನಿಮ್ ಸ್ಪೆಲ್ಲಿಂಗ್ ತಪ್ಪಿದೆ ನೋಡ್ರಿ. ಈಗ ನೀವು ಇಲ್ಲಿ ಹೋಗಿ ನೋಡ್ರಿ, ನಿಮ್ಮ ಸ್ಪೆಲ್ಲಿಂಗ್ ಏನ್ ಕೊಟ್ಟಿರ ನೋಡ್ರಿ, ಟೇಬಲ್ ಹೆಸರು. ನಂದು ಸ್ಪೆಲ್ಲಿಂಗ್ ನೋಡಿ, ಟೇಬಲ್ ನೇಮ್ ಏನಂತಿದೆ, ATTENDANCE ಅಂತ ನಾನು ಬರ್ದೀನಿ. ಮೇ ಬಿ ನೀವು ATTAN ಬರ್ದಿರಬಹುದು. ಒಂದ್ಸಲ ಹೋಗಿ ನೋಡಿ, PHP MyAdmin ಗೆ ಹೋಗ್ರಿ. PHP MyAdmin ಗೆ ಹೋಗಿ ನೀವು ಟೇಬಲ್ ನೇಮ್ ಏನ್ ಕೊಟ್ಟಿರ ಅಂತ ಕ್ರಾಸ್ ಚೆಕ್ ಮಾಡಿ. ನಿಮಗೆ ಬರ್ತಿದ್ಯಾ ಕಾರ್ತಿಕ್? ಸರ್, ಇವಾಗ ಅನ್ನೋನ್ ಕಾಲಮ್ ನೇಮ್ ಇನ್ ದ ಫೀಲ್ಡ್ ಲಿಸ್ಟ್ ಅಂತ. ಅನ್ನೋನ್ ಕಾಲಮ್ ಟೇಬಲ್ ನೇಮ್ ಏನಿದೆ, ತಪ್ಪಿದ್ಯಾ? ಅನ್ನೋನ್ ಕಾಲಮ್ ನೇಮ್. ಓಕೆ, ಅದನ್ನ ನೋಡೋಣಂತೆ. ಈಗ ಟೇಬಲ್ ನೇಮು ನೋಡ್ರಿ, ಈಗ ನೀವು ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಬರ್ದಿರೋ ಟೇಬಲ್ ನೇಮ್ ಇಲ್ಲಿರೋದನ್ನು ಒರಿಜಿನಲ್ ಟೇಬಲ್ ನೇಮ್ ಏನಿದೆ ಅಂತ ಫಸ್ಟ್ ಒಂದ್ಸಲ ನೋಡ್ಕೊಳ್ಳಿ. ಸ್ಪೆಲ್ಲಿಂಗ್ ಸೊ ಇಲ್ಲಿರೋ ಟೇಬಲ್ ನೇಮು, ಕೋಡಲ್ಲಿ ಬರ್ದಿರೋ ಟೇಬಲ್ ನೇಮು ಸೇಮ್ ಇದೆಯಾ ಅಥವಾ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಮೇ ಬಿ ಒಂದು ಲೆಟರ್ ಏನಾದ್ರು ಹೆಚ್ಚು ಕಮ್ಮಿ ಆಗಿರುತ್ತೆ.
ಕರೆಕ್ಟ್ ಇದೆ ಸರ್ ಅಟೆಂಡೆನ್ಸ್. ಕರೆಕ್ಟ್ ಇದೆಯಾ? ಎಸ್ ಸರ್. ಓಕೆ. ಡೇಟಾಬೇಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬಂದ್ರೆ ಟೇಬಲ್ ನೇಮ್ ತಪ್ಪಿದೆ ಅಂತಾನೆ ಅರ್ಥ. ಓಕೆ, ಈಗ ಅದು ಸರಿ ಹೋಯ್ತಾ? ಈಗ Yes, sir. ಇಲ್ಲಿ ಸ್ಟ್ರಕ್ಚರ್ ಮೇಲೆ ಇಲ್ಲಿ ಈಗ ಕಾಲಮ್ ನೇಮ್ಸ್ ನೋಡ್ರಿ, ಇಲ್ಲಿ ಮೇಲ್ಗಡೆ ನೀವೇನ್ ಕೊಟ್ಟಿರಾ, ಇಲ್ಲಿ ಏನಿದೆ? ID, One. ನೇಮ್, ಎ ಡೇಟ್, ಎ ಟೈಮ್. ಇಲ್ಲಿ ಬರ್ದಿರೋ ಕಾಲಮ್ ನೇಮ್ಸಿಗೂ VS ಕೋಡ್ ಅಲ್ಲಿ PHP ನಲ್ಲಿ ಬರ್ದಿರೋದಕ್ಕೂ ಏನಾದ್ರೂ ಡಿಫರೆನ್ಸ್ ಇದೆಯಾ? ಚೆಕ್ ಮಾಡಿ. Yes, sir. ಒಂದ್ ಸ್ಪೇಸ್ ಅಥವಾ ಒಂದ್ ಲೆಟರ್ ಹೆಚ್ಚು ಕಡಿಮೆ ಆದ್ರೂ ಬರಲ್ಲ ಅದು. ನಿಮಗ್ ಬಂದಿದ್ಯಾ ಕಾರ್ತಿಕ್? Yes, sir. ಓಕೆ. ಟೇಬಲ್ ನೇಮ್ ಕಾಲಮ್ ನೇಮ್ ನ ಕ್ರಾಸ್ ಚೆಕ್ ಮಾಡ್ರಿ ಸಂಜಯ್. Yes, sir. ಕರೆಕ್ಟ್ ಇದೆ ಸರ್. ಅದು ಅಟೆಂಡೆನ್ಸ್ ಕಾಲಮ್ ನೇಮ್ ಏನ್ ಬರ್ತಿದೆ ಈಗ ಎರರ್? ಅದೇ ಬರ್ತಾ ಇದೆ ಸರ್. ಅದೇ ಎರರ್ ಬರ್ತಿದೆ. ಅನ್ನೋನ್ ಕಾಲಮ್. ಅನ್ನೋನ್ ಕಾಲಮ್ ನೇಮ್. ಎಸ್ ಸರ್. ಇನ್ಫಿಲ್ಡ್ ಲಿಸ್ಟ್ ಅಂತ ಬರುತ್ತೆ. ಇನ್ಫೀಲ್ಡ್ ಲಿಸ್ಟ್. ಕೇಸ್ Yes, sir. ಅಪ್ಪರ್ ಕೇಸ್, ಲೋವರ್ ಕೇಸ್. One minute, sir. ಹಾ, ಕೇಸ್ ಕೂಡ ಕೇಸ್ ಸೆನ್ಸಿಟಿವ್ ಇರುತ್ತೆ ಕಾಲಮ್ ನೇಮ್ ನೋಡ್ರಿ. ಚೆಕ್ ಮಾಡಿದ್ರಾ? ಕರೆಕ್ಟ್ ಇದೆ ಸರ್. ಎಸ್ ಸರ್. ಒಂದ್ಸಲ ಇದನ್ನ ಶೇರ್ ಮಾಡ್ರಿ, ಸ್ಕ್ರೀನ್ ಶೇರ್ ಮಾಡ್ತೀರಾ? ಹಾ ಸರ್. ಒನ್ ಓಕೆ, ನಾನು ಸ್ಟಾಪ್ ಮಾಡ್ತೀನಿ, ನೀವು ಶೇರ್ ಮಾಡಿ. ಎಸ್. ಓಕೆ, ಅದು ಸ್ಟ್ರಕ್ಚರ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿದೆಯಲ್ಲಪ್ಪ, ಇಲ್ಲಿ ಸ್ಟ್ರಕ್ಚರ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡಿ ಅದ್ರ ಮೇಲೆ. ನೋಡ್ರಿ ನೋಡ್ರಿ, ಇಲ್ಲಿ ನೀವು ನೇಮ್ಸ್ ಅಂತ ಕೊಟ್ಟಿರ. ಸೆಕೆಂಡ್ ಕಾಲಮ್ ನೋಡಿ, ಏನಂತ ಕೊಟ್ಟಿರ ನೀವು? ನೇಮ್ಸ್, ಎ ಡೇಟ್, ಎ ಟೈಮ್. ಇಲ್ಲಿ ಏನಂತ ನೇಮ್ ಅಂತ ಕೊಟ್ಬಿಟ್ಟಿದ್ದೀರಾ. ಇನ್ಸರ್ಟ್ ಇಂಟು ಅಟೆಂಡೆನ್ಸ್ ನೇಮ್ಸ್ ಅಂತ ಕೊಡಿ. ಆಮೇಲೆ ಅಲ್ಲಿ ವ್ಯಾಲ್ಯೂಸ್ ಎಲ್ಲಿ ಬರ್ದಿಲ್ಲಲ್ಲ ಇಲ್ಲಿ VS ಕೋಡ್ ಅಲ್ಲಿ. ಅದು ಕಂಪ್ಲೀಟ್ ಮಾಡ್ರಿ. ಇನ್ಸರ್ಟ್ ಇನ್ ಇದು ಆಲ್ಟ್ ಝಡ್ ಒತ್ತಿರಿ, ಕಾಣುತ್ತದು. ಆಲ್ಟ್ ಝಡ್ VS ಕೋಡ್ ಅಲ್ಲಿ ಆಲ್ಟ್ ಝಡ್ ಒತ್ತಿದ್ರೆ ರ್ಯಾಪ್ ಆಗುತ್ತೆ. ಆಯ್ತು, ಈಗ ಇದನ್ನ ಮಿನಿಮೈಸ್ ಮಾಡ್ರಿ. VS ಕೋಡ್ ನೇ ಮ್ಯಾಕ್ಸಿಮೈಸ್ ಮಾಡ್ರಿ.
Insert into attendance names, a date, a time, values, Rajesh, current date, current time. ಓಕೆ, ಈಗ ರನ್ ಮಾಡ್ರಿ. ಕ್ರೋಮಿ ಬನ್ನಿ. ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ ಇದನ್ನ. ವಿಂಡೋ ಮ್ಯಾಕ್ಸಿಮೈಸ್ ಮಾಡ್ರಿ. ಟ್ಯಾಬ್, ನ್ಯೂ ಟ್ಯಾಬ್ ತಗೊಳ್ಳಿ. ನ್ಯೂ ಟ್ಯಾಬ್ ತಗೊಂಡು ಲೋಕಲ್ ಹೋಸ್ಟ್ ಕೊಡಿ. ಇಂಟರ್, ಅಲ್ಲಿ ಮೈ ಪ್ರಾಜೆಕ್ಟ್, ಸೇವ್ ಸ್ಟೂಡೆಂಟ್. ಮತ್ತೆ ಇಲ್ಲಿ ಹಂಗೆ ಪಕ್ಕದ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲ ಹೊಸದಲ್ಲ, ಹಳೇದು. ಫಸ್ಟ್ ಒನ್, ಲೋಕಲ್ ಹೋಸ್ಟ್. ಫಸ್ಟ್ ಒನ್ ಕೊಡಿ. ಇವಾಗ ಮೈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಡೇಟಾಬೇಸ್ ಐತಲ್ಲ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಐತಲ್ಲ ಮೈ ಪ್ರಾಜೆಕ್ಟ್. ಕೊಡಿ. ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಆ ಟೇಬಲ್ ಮೇಲೆ ಕ್ಲಿಕ್ ಮಾಡ್ರಿ. ಬಂದೈತಲ್ಲ. ಓಕೆ, ಅದೇ ಒಂದು ಎಸ್ ಬಿಟ್ಟಿದ್ರಿ ನೀವು, ನೇಮ್ಸ್. ಓಕೆ, ಸ್ಟಾಪ್ ಮಾಡ್ರಿ, ನಾನು ಶೇರ್ ಮಾಡ್ತೀನಿ. ಈ ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ ಇವಾಗ? ಸೊ PHP ಇಂದ MySQL ಗೆ ಸ್ಕ್ರೀನ್ ವಿಸಿಬಲ್ ಇದೆಯಾ ನಂದು? ನೋಡಿ, PHP ಇಂದ MySQL ಗೆ ಒಂದು ರೆಕಾರ್ಡ್ ಇನ್ಸರ್ಟ್ ಮಾಡ್ಬೇಕಂದ್ರೆ ನಾವು ಇಷ್ಟು ಕೋಡ್ ಬರೀಬೇಕು. ಇದು ಕೋಡ್. ಸೊ ಫಸ್ಟ್ ಏನು, ಡೇಟಾಬೇಸ್ ಕನೆಕ್ಟ್ ಮಾಡ್ಕೊ, ಆಮೇಲೆ ಚೆಕ್ ದ ಕನೆಕ್ಷನ್, ಆಮೇಲೆ ಏನು, ರೈಟ್ ಯುವರ್ ಕ್ವೆರಿ, ದೆನ್ ಕಾಲ್ ದಿ ಫಂಕ್ಷನ್ ಕ್ವೆರಿ ಅಂಡ್ ಚೆಕ್ ದ ಟ್ರಾನ್ಸಾಕ್ಷನ್. ನೋಡಿ, ಇಷ್ಟು ಬರೀಬೇಕು. ಅರ್ಥ ಆಯ್ತಾ ಇದೇನಂತ? ಓಕೆ, ಫೈನ್. ಸೊ ಇವಾಗ ನಾವೇನ್ ಮಾಡ್ಬೇಕು, ಇಲ್ಲಿ ನೋಡ್ರಿ, ನಾವ್ ಇಲ್ಲೇನ್ ಮಾಡ್ಬಿಟ್ಟಿದೀವಿ, ಇಲ್ಲಿ ರಾಜೇಶ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಬಟ್ ನಿಮ್ಮ ಫೇಸ್ ರೆಕಗ್ನಿಷನ್ ಬೇಸ್ಡ್ ಅಟೆಂಡೆನ್ಸಿಗೆ ಬಂದ್ರೆ ಇಲ್ಲಿ ರಾಜೇಶ್ ಅಂತ ಇರಬಾರ್ದು. ಏನಿರ್ಬೇಕು, ಯಾರು ಕ್ಯಾಮ್ರಾ ಮುಂದೆ ನಿಂತಿದಾರೋ ಅವ್ರ ಹೆಸರು ಸೇವ್ ಆಗ್ಬೇಕು. ಕರೆಕ್ಟಾ? ಅದಕ್ಕೆ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ, ನೇಮ್ ಅನ್ನ ಆಸ್ ಎ ಪ್ಯಾರಾಮೀಟರ್ ಈ ಫೈಲ್ಗೆ ಪಾಸ್ ಮಾಡ್ತೀವಿ. So we will pass name as a parameter to savestudent.php. So this script has to insert that name, ಅಲ್ವಾ? ಅದಕ್ಕೆ ನಾವು ಇಲ್ಲೇನ್ ಮಾಡೋಣ, ಒಂದು ಚೇಂಜ್ ಮಾಡೋಣ. ಇಲ್ಲಿ echo connected ಆದ್ಮೇಲೆ ಇಲ್ಲಿ let us try to pass one parameter. ಆ ತರ ಕಾನ್ಸೆಪ್ಟ್ ಯೋಚನೆ ಮಾಡೋಣ. ಈಗ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಈ ಫೈಲ್ಗೆ ನೇಮ್ ಅಂತ ಒಂದು ಪ್ಯಾರಾಮೀಟರ್ ಬರ್ತಾ ಇದೆ, ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಆ ಪ್ಯಾರಾಮೀಟರ್ ಹೆಂಗ್ ರಿಸೀವ್ ಮಾಡ್ಕೋಬೇಕು, $name is equal to, ಇದರಲ್ಲಿ ಒಂದು ಪ್ರೀ ಡಿಫೈನ್ಡ್ ಅರೇ ಇರುತ್ತೆ, $_request ಅಂತ ಬರೀಬೇಕು. ಬರೆದು ಸಿಂಗಲ್ ಕೋಟ್ ಅಲ್ಲಿ ಪ್ಯಾರಾಮೀಟರ್ ನೇಮ್ ಬರೀಬೇಕು. ಈ ಲೈನ್ ಸೇರಿಸಿ. ಈ ಲೈನ್ ಬರೀರಿ. $name equals $_request square bracket within single quote write name. ಓಕೆ, ಈ ಲೈನ್ ಯಾಕೆ ಬರೋದ್ವಿ, ಟು ಫೆಚ್ ದಿ ಪ್ಯಾರಾಮೀಟರ್. ಈ ಫೈಲಿಗೆ ಬರ್ತಾ ಇರೋ ಪ್ಯಾರಾಮೀಟರ್ನ ರಿಸೀವ್ ಮಾಡ್ಕೊಳಕ್ಕೆ. ಕ್ಲಿಯರ್ ಅಲ್ವಾ ಇದು? ಸೊ ಇವಾಗ ಏನ್ ಮಾಡೋಣ, ಇಲ್ಲಿ ರಾಜೇಶ್ ಅಂತ ಇದೆಯಲ್ಲ, ಕೋಟ್ ಹಂಗೆ ಇರಲಿ, ರಾಜೇಶ್ ಅನ್ನೋದನ್ನ ಡಿಲೀಟ್ ಮಾಡಿ ಆ ಪ್ಲೇಸ್ ಅಲ್ಲಿ $name ಅಂತ ಸೇರಿಸಿ. $name ಅಂತ ಸೇರಿಸಿ. ಓಕೆ, ಸೊ ಇವಾಗ ಇದ್ರ ಅರ್ಥ ಏನು, ಏನು ಪ್ಯಾರಾಮೀಟರ್ ಪಾಸ್ ಆಗಿರುತ್ತೋ ಅದನ್ನ ನೀನ್ ಸೇವ್ ಮಾಡುವಂತ ಅರ್ಥ ಅಲ್ವಾ? ಓಕೆ, ಮಾಡಿದ್ರೆ ಎಷ್ಟು ಚೇಂಜಸ್? ಸೊ ಇವಾಗ ಏನ್ ಮಾಡೋಣ, ಇದು ವರ್ಕ್ ಆಗ್ತೈತಾ, ನಾನು ಕಳಿಸ್ತಾ ಇರೋ ಪ್ಯಾರಾಮೀಟರು ವರ್ಕ್ ಆಗ್ತಿದ್ಯಾ ಅಂತ ಚೆಕ್ ಮಾಡೋಣ ಇವಾಗ. ಅದಕ್ಕೆ ನಾನು ಹೆಂಗ್ ಚೆಕ್ ಮಾಡ್ತೀನಿ ಅಂದ್ರೆ, ಮತ್ತೆ ಬ್ರೌಸರಿಗೆ ಬರ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಿತ್ತು, ಲೋಕಲ್ ಹೋಸ್ಟ್ ಮೈ ಸ್ಟೂಡೆಂಟ್ ಸೇವ್ ಸ್ಟೂಡೆಂಟ್.php ಇತ್ತಲ್ವಾ? ಸೊ ಲಾಸ್ಟ್ಗೆ ಫೈಲ್ ನೇಮ್ ಆದ್ಮೇಲೆ ಒಂದು ಕ್ವೆಶನ್ ಮಾರ್ಕ್ ಬರೀಬೇಕು.
ಸೊ ಫೈಲ್ ನೇಮ್ ಆದ್ಮೇಲೆ ಒಂದು ಕ್ವಶನ್ ಮಾರ್ಕ್ ಬರೋದ್ರೆ ಏನರ್ಥ, ಪ್ಯಾರಾಮೀಟರ್ ಕಳಿಸ್ತಾ ಇದೀವಿ ಅಂತ ಅರ್ಥ. ಓಕೆ, ಸೊ ಪ್ಯಾರಾಮೀಟರ್ ನೇಮ್ ಏನಂತ ಕೊಟ್ಟಿವಿ ನಾವು, ನೇಮ್ ಅಂತಾನೆ ಕೊಟ್ಟಿದ್ದೀವಿ, ಈಕ್ವಲ್ಸ್. ಓಕೆ, ಯಾರ್ದಾದ್ರೂ ಒಂದು ಹೆಸರು ಕಳಿಸೋಣ, ವಿನಯ್ ಅಂತ ಕಳಿಸ್ದೆ. ಬರೀರಿ, ಕಾಣಿಸ್ತಾ ಇದೆಯಾ ನಾನು ಟೈಪ್ ಮಾಡ್ತಿರೋದು URL ಅಲ್ಲಿ? Yes, sir. ಹಾ, ಕಾರ್ತಿಕ್ ಫಾಲೋ ಮಾಡ್ತಿದ್ರ? Yes, sir. ಓಕೆ, ಸೊ localhost /myproject/savestudent.php ಕ್ವಶನ್ ಮಾರ್ಕ್ ಹಾಕಿದ್ರೆ ಅರ್ಥ ಏನು, ಪ್ಯಾರಾಮೀಟರ್. ಕ್ವಶನ್ ಮಾರ್ಕ್ ಹಾಕಿದ್ಮೇಲೆ ಸ್ಪೇಸ್ ಎಲ್ಲ ಕೊಡಬಾರ್ದು. ಪ್ಯಾರಾಮೀಟರ್ ನೇಮ್ ಏನು, ನೇಮ್. ಪ್ಯಾರಾಮೀಟರ್ ವ್ಯಾಲ್ಯೂ ಏನು, ವಿನಯ್. ಈಗ ನೀವು ಎಂಟರ್ ಪ್ರೆಸ್ ಮಾಡಿದ್ರೆ ವಿನಯ್ ಅನ್ನೋ ಸ್ಟೂಡೆಂಟ್ ಡೀಟೇಲ್ಸ್ ಟೇಬಲ್ ಅಲ್ಲಿ ಸೇವ್ ಆಗಬೇಕು. ಇಷ್ಟು Yes, ಮಾಡಿದ್ರಾ, ಇಷ್ಟು ಚೇಂಜಸ್ ಮಾಡಿದ್ರಾ? Yes, sir. ಎಂಟರ್ ಪ್ರೆಸ್ ಮಾಡಿ. ಎಂಟರ್ ಪ್ರೆಸ್ sir. ಮಾಡಿದಾಗ ರೆಕಾರ್ಡ್ ಗಾಟ್ ಇನ್ಸರ್ಟೆಡ್ ಟು ಡೇಟಾಬೇಸ್ ಅಂತ ಬಂತು. ಈಗ ಹೋಗಿ ಇಲ್ಲಿ ಚೆಕ್ ಮಾಡ್ತೀನಿ ನೋಡ್ರಿ, ನಾನು ಡೇಟಾಬೇಸಿಗೆ ಬಂದೆ, ಇನ್ನೊಂದ್ಸಲ ಟೇಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ, 2ನೇ ಪರ್ಸನ್ ಇರಬೇಕು. ಕಾಣಿಸ್ತಾ ಇದೆಯಾ, ಇದೆಯಲ್ವಾ? Yes, sir. ವಿನಯ್, ಡೇಟ್, ಟೈಮ್ ನೋಡಿ, ಆಟೋ ಇನ್ಕ್ರಿಮೆಂಟ್ ಆಗ್ತಾ ಇದೆ. 1 2 ಬರ್ತಾ ಇದೆಯಾ ನಿಮ್ಗೆ ಇದು? 1 minute. Yes, sir. ಬರ್ತಾ ಇದೆಯಾ? ಓಕೆ Yes, sir. ಓಕೆ, ಸೇವ್ ಆಯ್ತಲ್ವಾ? Sir. ಸೊ ನಾವು ಕಳಿಸ್ತಿರೋ ಪ್ಯಾರಾಮೀಟರ್ ವರ್ಕ್ ಆಗ್ತಿದೆ ಅಂದಂಗೆ ಆಯ್ತು. Yes, sir. ಫೈನ್, ಇಬ್ರಿಗೂ ಇದು ಬಂದಿದೆಯಾ? Yes, sir. ಓಕೆ ಫೈನ್. ಸೊ ಇವಾಗ ಏನ್ ಮಾಡೋಣ, ಈ ಕೆಲಸ ನಮಗೆ ಪೈಥಾನ್ ಇಂದ ಆಗಬೇಕು. ನಾನು ಪೈಥಾನ್ ಅಲ್ಲಿ ಒಂದು ಪ್ರೋಗ್ರಾಮ್ ಬರೆದು ರನ್ ಮಾಡಿದ್ರೆ ಅದು PHP ನ ಕಾಲ್ ಮಾಡಿ PHP ಗೆ ಪ್ಯಾರಾಮೀಟರ್ ಕಳಿಸಿ ರನ್ ಆಗಬೇಕು. ಸೊ ಅಂದ್ರೆ ಏನರ್ಥ, ಸೊ ನಾವೊಂದು API ನ ಬರೀಬೇಕು. ಸೊ ಪೈಥಾನ್ ಅಲ್ಲಿ ಒಂದು API ನ ಬರೆದು ಈ ಕಾನ್ಸೆಪ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ತನಕ ಈಗ ಇದು ಅರ್ಥ ಆಯ್ತಲ್ವಾ ಇದು? Yes, sir. ಓಕೆ ಫೈನ್. ಸೊ ಇವಾಗ ಏನ್ ಮಾಡೋಣ, ನೀವು ಪೈಥಾನ್ ಇಂದ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ರಲ್ಲ, ಪೈಥಾನ್ ಇಂದ ಒಂದು ನಮ್ಮ ಇಂಟರ್ನ್ಶಿಪ್ ಇಂದ ನೀವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ರಿ, ಅದನ್ನ ತಗೊಳ್ಳಿ. ಪೈಥಾನ್ ಇಂಟರ್ನ್ಶಿಪ್ ಅಂತ ಒಂದು ಮಾಡಿದ್ವಿ ನಾವು, ಇಲ್ಲಿದೆ ಪೈಥಾನ್ MCA ಇಂಟರ್ನ್ಶಿಪ್. ಓಕೆ, ಇದನ್ನ VS Code ಅಲ್ಲಿ ಓಪನ್ ಮಾಡ್ಕೊಳ್ಳಿ. Yes, sir. ನೋಡ್ರಿ, ಈಗ ನಮ್ಮ ಹತ್ರ 2 VS Code ಇದೆ, ಒಂದು PHP ಗೆ, ಇನ್ನೊಂದು ಪೈಥಾನ್ ಇಂದ. ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಅದನ್ನ ಓಪನ್ ಮಾಡ್ಕೊಳ್ಳಿ. ಇದು ಕ್ಲಿಯರ್ ಇದೆಯಲ್ಲ, ಕನ್ಫ್ಯೂಷನ್ ಇಲ್ಲ. PHP VS Code ಅಲ್ಲಿ ಒಂದಿದೆ, ಇನ್ನೊಂದು VS Code ಒಳಗಡೆ ಪೈಥಾನ್ ಇದೆ. Yes, sir. ಓಕೆ, ಓಪನ್ ಆಯ್ತಾ VS Code ಅಲ್ಲಿ ಪೈಥಾನ್ ಫೋಲ್ಡರ್? 1 minute. ಮಾಡಿ. ಏನಿಲ್ಲ, ಫೋಲ್ಡರ್ ಹೋಗ್ರಿ, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಓಪನ್ ವಿತ್ ಎಡಿಟ್ ವಿತ್ VS Code. ಡನ್, ಬಂತಾ ಇದು? Yes, sir. ಓಕೆ, ಸೊ ಇಲ್ಲೇನ್ ಮಾಡೋಣ, ನಮ್ದೊಂದು API ಇದು ಒಂದು ಪ್ರೋಗ್ರಾಮ್ ಬರೆಯೋಣ. ಸೊ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ, API ಡೆಮೋ, ನ್ಯೂ ಫೈಲ್. ಲೆಟ್ ಅಸ್ ನೇಮ್ ದ ಫೈಲ್ ಆಸ್ API demo.py. ಕ್ರಿಯೇಟ್ ಮಾಡ್ಕೊಳ್ಳಿ. ಕಾರ್ತಿಕ್ ಮಾಡ್ತಾ ಇದ್ದೀರಾ?
Yes, sir. Okay. Create a file and name it as API demo.py. API demo. ಕ್ರಿಯೇಟ್ ಮಾಡಿದ್ರಾ ಫೈಲು? ಎಸ್ ಸರ್. ಓಕೆ. ಸೊ ನೀವು ಪೈಥಾನ್ ಇಂದ ಎಕ್ಸ್ಟರ್ನಲ್ ರಿಸೋರ್ಸಿಗೆ ಒಂದು ರಿಕ್ವೆಸ್ಟ್ ಕಳಿಸ್ಬೇಕು, API ಇನ್ವೋಕ್ ಮಾಡ್ಬೇಕಂದ್ರೆ ನಿಮಗೊಂದು ಲೈಬ್ರರಿ ಬೇಕು, ಅದ್ರ ಹೆಸರು ರಿಕ್ವೆಸ್ಟ್ ಅಂತ. ಅದು ಬೈ ಡಿಫಾಲ್ಟ್ ಇರಲ್ಲ, ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಅದನ್ನು. ಟರ್ಮಿನಲ್ ಬಂದು ನೀವು ವರ್ಚುವಲ್ ಎನ್ವೈರನ್ಮೆಂಟ್ ಒಳಗಡೆ ಆ ಲೈಬ್ರರಿನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ವರ್ಚುವಲ್ ಎನ್ವೈರನ್ಮೆಂಟ್ ಒಳಗಡೆ ನೀವೇನಂತ ಟೈಪ್ ಮಾಡಬೇಕು, ಪಿಪ್ ಇನ್ಸ್ಟಾಲ್ ರಿಕ್ವೆಸ್ಟ್ ಇದನ್ನ ಬರೀಬೇಕು. ಬರೀರಿ ಇದನ್ನ. ಟರ್ಮಿನಲ್ ಓಪನ್ ಮಾಡ್ಕೊಳ್ಳಿ. ವರ್ಚುವಲ್ ಎನ್ವೈರನ್ಮೆಂಟ್ ಹಿಂಗೆ ಆಕ್ಟಿವೇಟ್ ಇದೆಯಾ ನೋಡಿ, .venv ಬ್ರಾಕೆಟ್ ಅಲ್ಲಿ pip install requests REQUESTS ಈ ಲೈಬ್ರರಿ ಬೇಕು ನಿಮಗೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದನ್ನು. pip install requests ನೋಡಿ, ಇನ್ಸ್ಟಾಲ್ ಆಗ್ತಾ ಇದೆ. ಈ ತರ ಬರಬೇಕು. ಆಯ್ತಾ? ಇನ್ಸ್ಟಾಲ್ ಮಾಡಿದ್ರಾ? ಎಸ್ ಸರ್. ಓಕೆ. ಸೊ ಇವಾಗ ಇಲ್ಲಿ ಪ್ರೋಗ್ರಾಮ್ ಬರೆಯೋಣ. ಫಸ್ಟು ಆ ಲೈಬ್ರರಿನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ ರಿಕ್ವೆಸ್ಟ್ಸ್, ಇಂಪೋರ್ಟ್ ರಿಕ್ವೆಸ್ಟ್ಸ್ ಬರೀರಿ, ಹಂಗೆ ಫಾಲೋ ಮಾಡಿ. ಇಂಪೋರ್ಟ್ ರಿಕ್ವೆಸ್ಟ್ಸ್, ನೋಡಿ. ಈಗ ನೀವು ಇನ್ವೋಕ್ ಮಾಡಬೇಕಾಗಿರೋ API ಎಲ್ಲಿದೆ ಅದ್ರದ್ದು URL ಹೇಳ್ಬೇಕು ನೀವು. ಅದಕ್ಕೆ ಈಗ ಒಂದು URL ತಗೊಳ್ಳೋಣ. ಹೆಂಗೆ ಹೇಳೋದು URL? ಸೊ http:// ಹಿಂಗೆ ಬರಿಬೇಕು. http:// ಸೊ ನೀವು ಇನ್ವೋಕ್ ಮಾಡಬೇಕಾಗಿರೋ PHP ಸ್ಕ್ರಿಪ್ಟ್ ಎಲ್ಲಿದೆ? ಇಲ್ಲೇ ಇದೆ. ಅದಕ್ಕೆ ಲೋಕಲಿ ಹೋಸ್ಟೆಡ್ ಸರ್ವರ್ ಅದು ಸ್ಲ್ಯಾಶ್ ನಿಮ್ಮ ಫೋಲ್ಡರ್ ಹೆಸರೇನು? ಮೈ ಪ್ರಾಜೆಕ್ಟ್. ಸ್ಪೇಸ್ ಇದೆಯಾ ಇಲ್ವಾ ಕನ್ಫರ್ಮ್ ಮಾಡ್ಕೋಬೇಕು. ಫೋಲ್ಡರ್ ನೇಮ್ ಕರೆಕ್ಟ್ ಬರೀಬೇಕು. ಮೈ ಪ್ರಾಜೆಕ್ಟ್ ಸ್ಪೇಸ್ ಇದೆ ನಂದ್ರಲ್ಲಿ. ನಿಮ್ದ್ರಲ್ಲಿ ಹೆಂಗಿದೆ ನೀವು ನೋಡಿ, ಸ್ಪೇಸ್ ಇದೆಯಾ ಇಲ್ವಾ ಕನ್ಫರ್ಮ್ ಮಾಡ್ಕೊಳ್ಳಿ. ಮೈ ಪ್ರಾಜೆಕ್ಟ್. ಅದರಲ್ಲಿ ನನ್ನ ಸ್ಕ್ರಿಪ್ಟ್ ಯಾವುದು? save_student.php. ಇದು ನಮ್ಮ URL. ಬರೀರಿ ಇದನ್ನ ಕರೆಕ್ಟಾಗಿ ಟೈಪ್ ಮಾಡಿ. URL is equal to http://localhost/your folder name /your file name. ಫೋಲ್ಡರ್ ನೇಮ್ ಅಲ್ಲಿ ಸ್ಪೇಸ್ ಇದೆಯಾ ಇಲ್ವಾ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ನಂದ್ರಲ್ಲಿದೆ, ನಾನು ಬರ್ತಿದ್ದೀನಿ. ಎಸ್ ಸರ್. ಓಕೆ, ನಿಮ್ದಾಯ್ತಾ? ಕಾರ್ತಿಕ್ ಮಾಡಿದ್ರ ನೀವನು? ಸರ್. ಓಕೆ, ಫೈನ್. ಇವಾಗ ನಾವು ಪ್ಯಾರಾಮೀಟರ್ ಕಳಿಸ್ಬೇಕಲ್ಲ, ಅದಕ್ಕೊಂದು ಡಿಕ್ಷನರಿ ತಗೊಳ್ಳೋಣ. ಪ್ಯಾರಾಮೀಟರ್ PARAM is equal to ಒಂದು ಡಿಕ್ಷನರಿ ತಗೊಳ್ಳೋಣ. ಡಿಕ್ಷನರಿನಲ್ಲಿ ನೇಮ್ ಅಂತ ಒಂದು
ಕೀ, ಅದಕ್ಕೆ ಒಂದು ವ್ಯಾಲ್ಯೂ ಯಾವ್ದಾದ್ರೂ ಒಂದು ವ್ಯಾಲ್ಯೂ, ಓಕೆ ಒಂದೇ ಅದು ಅನುಷ ಅಂತ ಕಳಿಸ್ತಾ ಇದ್ದೀವಿ. ಇರ್ಲಿ, ಈಗ ಇದನ್ನ ಪ್ಯಾರಾಮೀಟರ್ ಆಗಿ ಕಳಿಸೋಣ. ಹಿಂಗ್ ಬರ್ಕೊಳ್ಳಿ, ಪ್ಯಾರಾಮೀಟರ್ ಇಸ್ ಎ ಡಿಕ್ಷನರಿ. ಅದಕ್ಕೆ ನೇಮ್ ಅಂತ ಕೀ ಇದೆ, ಕೋಲಾನ್ ಅನುಷ ಅಂತ ಒಂದು ವ್ಯಾಲ್ಯೂ ಕಳಿಸ್ತಾ ಇದೆ. ಡಿಕ್ಷನರಿ ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡಿದ್ರ ಇಷ್ಟು? ಎಸ್ ಸರ್. ಓಕೆ. ಸೊ ಇವಾಗ ನಾನು ರಿಕ್ವೆಸ್ಟ್ ಕಳಿಸ್ಬೇಕು. ಅದಕ್ಕೆ ರೆಸ್ಪಾನ್ಸ್ ಇಸ್ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಏನಂತ ಇದೆ ಮರ್ತೋಯ್ತು ನನಗೆ. ರಿಕ್ವೆಸ್ಟ್ ಡಾಟ್ API send delete get ರಿಕ್ವೆಸ್ಟ್ ಡಾಟ್ ಗೆಟ್ ನಿಮ್ಮ URL ಪ್ಯಾರಾಮೀಟರ್ ಇದನ್ನ ಕಳಿಸ್ಬೇಕು. ಬರೀರಿ ಈ ತರ ರಿಕ್ವೆಸ್ಟ್ ಡಾಟ್ ಗೆಟ್ URL ಪ್ಯಾರಾಮೀಟರ್. ಇಲ್ಲಿ ಮೇಲೆ ಹೆಂಗ್ ಬರ್ದಿ ನೋಡಿ ಸ್ಪೆಲ್ಲಿಂಗ್, ಹಂಗೆ ಬರಿಬೇಕು, PARAM. ಸೊ ರೆಸ್ಪಾನ್ಸ್ ಅನ್ನ ಪ್ರಿಂಟ್ ಮಾಡೋಣ. ಏನ್ ಬಂತು? ಲೆಟ್ ಅಸ್ ಡಿಸ್ಪ್ಲೇ ದ ರೆಸ್ಪಾನ್ಸ್. ನೋಡಿ, ನಾವೇನ್ ಮಾಡ್ತಾ ಇದೀವಿ, ಒಂದು ಪೈಥಾನ್ ಪ್ರೋಗ್ರಾಮ್ ಬರೆದು ನಮ್ದೇ API ನ ಕಾಲ್ ಮಾಡ್ತಾ ಇದೀವಿ. ಸೊ PHP ಗೆ ರಿಕ್ವೆಸ್ಟ್ ಕಳಿಸ್ತಾ ಇದೀವಿ ಥ್ರೂ ಪೈಥಾನ್. ಇಷ್ಟು ಬರ್ದು ಇದನ್ನ ರನ್ ಮಾಡಿ ನೋಡಿ ಏನ್ ಔಟ್ಪುಟ್ ಬರುತ್ತೆ ಹೇಳಿ. ರೆಸ್ಪಾನ್ಸ್ ನ ಪ್ರಿಂಟ್ ಮಾಡಿದಾಗ ನಿಮಗೆ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಆನ್ಸರ್ ಡಿಪೆಂಡ್ ಆಗಿರುತ್ತೆ. ಇದನ್ನ ಎಕ್ಸಿಕ್ಯೂಟ್ ಮಾಡಿ. ಬರ್ದಿದ್ದೀರಾ ಇಷ್ಟು? ಒನ್ ಮಿನಿಟ್ ಸರ್. ಓಕೆ. ಕಾರ್ತಿಕ್, ನೀವು ಬರ್ದಿದ್ರೆ ರನ್ ಮಾಡಿ. Yes, sir. ಓಕೆ. ರನ್ ಮಾಡಿಬಿಟ್ಟು ಏನು ಔಟ್ಪುಟ್ ಬರ್ತಾ ಇದೆ ಅಂತ ಹೇಳಿ. ರನ್ ಮಾಡಿದ್ರಾ? ಒನ್ ಮಿನಿಟ್ ಸರ್, ಹೊಸ್ತಾಗಿಂದ ಟೈಪ್ ಮಾಡ್ತಾ ಇದ್ದೀನಿ. ಓಕೆ. ನಿಮ್ದು ಕಾರ್ತಿಕ್? One minute, sir. ರನ್ ಆಯ್ತಾ? Wait, sir. Wait. ಓಕೆ. ಹಲೋ, ಹೇಳಪ್ಪ. ಗುಡ್ ಮಾರ್ನಿಂಗ್, ಹೇಳಿ.
ಇದ್ದೀರಾ? ಅದೇ ನಾನು ಆನ್ಲೈನ್ ಕ್ಲಾಸಲ್ಲಿ ಇದ್ದೆ, ಬನ್ನಿ ಒಂದು 5 ಮಿನಿಟ್ಸ್ ಕೊಡ್ತೀನಿ. ಅಲ್ಲ ಬಂದೆ, ಬನ್ನಿ ಒಂದು 5 ನಿಮಿಷ ಬಂದ ಮೇಲೆ ಕುತ್ಕೊ ಬನ್ನಿ. ಸರ್ ನೋ ಮಾಡ್ಯೂಲ್ ಹಾ, ನೇಮ್ ರಿಕ್ವೆಸ್ಟ್ ಅಂತ ಬರುತ್ತೆ. ಅವಾಗಲೇ ಮತ್ತೆ ನೀವು ಇನ್ಸ್ಟಾಲ್ ಮಾಡ್ಲಿಲ್ವಾ ಅದು? ಅದ್ ಮತ್ತೆ ಇವಾಗ ಅದು ಏನೋ ಆಗಿತ್ತು ಡಿಲೀಟ್ ಮಾಡಿದೆ ಸರ್, ಇವಾಗ ಹೊಸ್ತಾಗಿಂದ ಮಾಡಿ. ಇನ್ನೊಂದ್ಸಲ ಪಿಪ್ ಇನ್ಸ್ಟಾಲ್ ರಿಕ್ವೆಸ್ಟ್ ಮಾಡ್ರಿ ವರ್ಚುವಲ್ ಎನ್ವೈರನ್ಮೆಂಟ್ ಅಲ್ಲಿ. ಎಸ್ ಓಕೆ, ಸರ್ ನನ್ ಲ್ಯಾಪ್ಟಾಪ್ ಪವರ್ ಇಲ್ಲ, ನನ್ ಸ್ವಿಚ್ ಆಫ್ ಆಗೋ ಸ್ಟೇಜ್ ಅಲ್ಲಿ ಬಂದಿದ್ದೆ. ನಾನು ಮತ್ತೆ ಕನೆಕ್ಟ್ ಆಗ್ಬೋದಾ? ಓಕೆ ಓಕೆ ಓಕೆ, ನಾನು ಇದನ್ನ ಒಂದ್ಸಲ ನಿಮಗೆ ರನ್ ಮಾಡಿ ತೋರಿಸ್ಬಿಡ್ತೀನಿ ತಡಿ. ಎಸ್ ಸರ್. ಅದು ಪೈಥಾನ್ API ಡೆಮೋ ನೋಡಿ, ಪೈಥಾನ್ API ಡೆಮೋ ರನ್ ಮಾಡಿದೆ. ನೋಡ್ರಿ ನೋಡ್ರಿ ಔಟ್ಪುಟ್ ಏನ್ ಬರ್ತಾ ಇದೆ, ರೆಸ್ಪಾನ್ಸ್ 200. ಹೌದಾ? ಎಸ್ ನೀವು ಎಸ್ ಆಮೇಲೆ ಸರ್. ಟ್ರೈ ಮಾಡಿ, ಈ ತರ ಬರ್ಬೇಕು ನಿಮಗೆ. ಇವಾಗ ರೆಸ್ಪಾನ್ಸ್ 200 ಬಂದ್ರೆ ಸಕ್ಸಸ್ಫುಲ್ ಅಂತ. ಈಗ ಹೋಗಿ ಡೇಟಾಬೇಸ್ ಅಲ್ಲಿ ಚೆಕ್ ಮಾಡ್ತೀನಿ ನೋಡ್ರಿ, ಒಂದೇ ನಿಮಿಷ. ನೋಡ್ರಿ ಸೇವ್ ಆಗಿದೆಯಾ 3 ಅನುಷಾ. ಎಸ್ ಸರ್. ಸೊ ಕಾನ್ಸೆಪ್ಟ್ ಏನ್ ಇವಾಗ ಇದು, ಸೊ ನಾವು ಪೈಥಾನ್ ಅಲ್ಲಿ ಪ್ರೋಗ್ರಾಮ್ ಬರೆದು PHP ಗೆ ರಿಕ್ವೆಸ್ಟ್ ಕಳಿಸ್ತಾ ಇದೀವಿ. ಓಕೆ, ಸೊ ಅದು ಸರ್ವರ್ಗೆ Yes. ರಿಕ್ವೆಸ್ಟ್ ಕಳಿಸಿ ನೀವು ಕಳಿಸಿದ ಪ್ಯಾರಾಮೀಟರ್ನ ಇಸ್ಕೊಂಡು ಅದು ಇನ್ಸರ್ಟ್ ಮಾಡ್ತಾ ಇದೆ. ಇದು ಬರ್ಬೇಕು ನಿಮಗೆ ಔಟ್ಪುಟ್. ಎಸ್ ಸರ್. ಓಕೆ, ಇದನ್ನ ನೀವು ಟ್ರೈ ಮಾಡ್ರಿ. ಓಕೆನಾ? ನನಗೆ ಇನ್ನೊಂದು Yes, ಕ್ಲಾಸ್ sir. ಇದೆ, ನನಗೊಂದು ಸ್ವಲ್ಪ ಅದನ್ನ ಹ್ಯಾಂಡಲ್ ಮಾಡ್ತೀನಿ ನಾನು. ಇದನ್ನ ಹೆಂಗಿದ್ರು ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಎಸ್ ಸರ್. ಹಾ, ಇದನ್ನ ಟ್ರೈ ಮಾಡಿ. ನಿಮ್ಗೆ ಈ ತರ ರೆಸ್ಪಾನ್ಸ್ 200 ಬಂದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಎಸ್ ಸರ್. ಓಕೆ ಓಕೆ, ಸೊ ನಾನು ಸೆಷನ್ ಇಲ್ಲಿಗೆ ನಿಲ್ಲಿಸ್ತೀನಿ, ನೀವು ಆಮೇಲೆ ಚೆಕ್ ಮಾಡಿ ಅದನ್ನು. ಎಸ್ ಸರ್, ಆಮೇಲೆ ಒಂದು ಟೈಮ್ ವಿಡಿಯೋ ನೋಡಿ. ಹಾ, ನೋಡ್ಕೊಂಡು ಮಾಡಿ. ಓಕೆ ಥ್ಯಾಂಕ್ ಯು ಸರ್. ಓಕೆ ಓಕೆ.